ಉಡುತಡಿಯ ಪುರದೊಳಗೆ ಉಡುತಡಿಯ ಪುರದೊಳಗೆ ಕೌಶಿಕ ಒಡನೆ ಒಟ್ಟೋಲಗದಿ ಸುರಪುರ ಒಡನೆ ಒಟ್ಟೋಲಗದಿ ಸುರಪುರ ಒಡೆಯ ನಂದದಿ ಮೆರೆದ ವಿಭಾವದಿ ಕೊಡವಿಪಾಲ ಒಡೆಯ ನಂದದಿ ಮೆರೆದ ವಿಭಾವದಿ ಕೊಡವಿಪಾಲ ಒಡೆಯ ನಂದದಿ ಮೆರೆದ ವಿಭಾವದಿ ಕೊಡವಿಪಾಲ ಜೈನ ಮನೆತನದಲ್ಲಿ ಬಂದವರು ನಾವು. ತಂದೆ ತಾಯಂದಿರು ನನಗೆ ಕೌಶಿಕ ಎನ್ನುವುದಾಗಿ ನಾಮಕರಣವನ್ನು ಮಾಡಿದರು. ಯೋಗ್ಯವಾಗಿ ವಿದ್ಯಾಭ್ಯಾಸಗಳನ್ನು ಪೂರೈಸಿ ಪ್ರಾಪ್ತ ವಯಸ್ಕನಾದ ಮೇಲೆ ಇಲ್ಲಿ ಅಧಿಕಾರವನ್ನು ನನಗೆ ನನ್ನ ತಂದೆಯವರು ನೀಡಿದರು. ಪ್ರಾಕೃತಿಕವಾಗಿ ಸಂಪದ್ಭರಿತವಾದ ನಾಡು ಅಂತ ಹೇಳುವುದಕ್ಕೆ ಬಲವಾದ ಕಾರಣ ಇದೆ. ಮಲೆನಾಡಿನ ಸುಂದರವಾದಂಥ ಪ್ರದೇಶ ಇದು. ಸಹಜವಾಗಿಯೇ ಇಲ್ಲಿ ಇರುವಂತಹ ನೈಸರ್ಗಿಕ ಸಂಪತ್ತು ಈ ರಾಜ್ಯದ ಘನತೆಯನ್ನು ಶೋಭಿಸುವುದಕ್ಕೆ ಕಾರಣವಾಗಿದೆ. ಆಕರ್ಷಣೀಯವಾದಂಥ ಕೇಂದ್ರವೂ ಹೌದು. ಸುತ್ತ ಮುತ್ತ ಎಲ್ಲಿ ನೋಡಿದರೂ ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಶೋಭಿಸುತ್ತಾ ಇದೆ. ಹಾಗೆಯೇ ಮಂಜುಳ ನಿನಾದದಿಂದ ಹರಿಯುವ ನದಿಗಳು, ಹಾಗೆ ತುಂಬಿ ಉಕ್ಕೇರುವಂಥ ಸರೋವರಗಳು, ಇವುಗಳಿಂದ ನಾವು ಅರಿಯಬೇಕಾದದ್ದಿಷ್ಟೇ. ನಿಸರ್ಗ ಸಂಪತ್ತು ಯಾವ ಪ್ರದೇಶದಲ್ಲಿದೆಯೋ ಆ ಪ್ರದೇಶ ಯಾವತ್ತೂ ಸುಭಿಕ್ಷೆಯಿಂದ ಕೂಡಿರುತ್ತದೆ. ಅಂತಹ ಸ್ಥಳವನ್ನು ಆಳುವುದು ಸುಲಭ. ಯಾಕೆ? ಇಲ್ಲಿಯ ನಮ್ಮೆಲ್ಲ ಪ್ರಜೆಗಳು ಕೂಡ ಕಾಲ ಕಾಲಕ್ಕೆ ಮಳೆ ಬೀಳುವುದರಿಂದ ಬೆಳೆಯನ್ನು ಚೆನ್ನಾಗಿ ಬೆಳೆಯುತ್ತಾರೆ. ಬೆಳೆಯನ್ನು ಬೆಳೆದವರೇ ನಮಗೆ ನಿಜವಾದಂತಹ ಅನ್ನದಾತರು. ಅವರಿಲ್ಲದೇ ಇದ್ದರೆ ರಾಜ್ಯದಲ್ಲಿ ಸುಭಿಕ್ಷೆ ಹೇಗೆ ನೆಲೆಸುವುದಕ್ಕೆ ಸಾಧ್ಯ ಇದೆ? ರಾಜ್ಯಭಾರವನ್ನು ಮಾಡುವಾಗ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಕೆಲವೊಂದಿಷ್ಟು ಸಮಸ್ಯೆಗಳು ನಮಗೆ ಇದ್ದಾವೆ. ಅಂತಹ ಸಮಸ್ಯೆಗಳು ಬಂದಾವಾಗ ಯೋಗ್ಯವಾದಂಥ ಮಾರ್ಗವನ್ನು ಸೂಚಿಸುವುದಕ್ಕೆ ನನ್ನ ಹೃದಯ ಸ್ನೇಹಿತನಾದಂಥ ವಸಂತಕ ಇದ್ದಾನೆ. ಅದಕ್ಕೆ ಹಿರಿಯರು ಹೇಳಿದ್ದ ಮಾತೇನು? ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ಸ್ನೇಹಿತನಿರಬೇಕು. ಕಷ್ಟಕಾಲದಲ್ಲಿ ಒಳ್ಳೆಯ ಸೂಚನೆಗಳನ್ನು ಕೊಡುತ್ತಾನೆ, ಸಂತೋಷವನ್ನು ತಾನೂ ಅನುಭವಿಸುತ್ತಾನೆ, ನಮ್ಮ ಶ್ರೇಯಸ್ಸನ್ನು ಆತ ಬಯಸುತ್ತಾನೆ. ಹಾಗಾಗಿ ಯಾವ ವ್ಯಕ್ತಿಗೆ ಒಳ್ಳೆಯ ಸ್ನೇಹಿತ ಇಲ್ಲವೋ ಆ ವ್ಯಕ್ತಿ ಸದಾ ಅಂತರ್ಮುಖಿಯಾಗಿ ಇರುತ್ತಾನೆ. ನೋವನ್ನಾಗಲಿ ನಲಿವನ್ನಾಗಲಿ ಹೇಳಿಕೊಳ್ಳುವಂಥ ಸ್ಥಿತಿ ಅವನಿಗಿರುವುದಿಲ್ಲ. ನನಗೆ ಹಾಗಲ್ಲ. ಜೀವನದಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತನಿರುವ ಕಾರಣ ಎಲ್ಲವನ್ನ ಅವನಲ್ಲಿ ಕಂಡಿದ್ದೇನೆ. ಎಲ್ಲಿ ಹೋದ ಇವ? ಎಲ್ಲಿ ಹೋದ? ಸಾಧ್ಯವಿಲ್ಲ ಎನ್ನುವುದಕ್ಕೆ ನೀನು ಬರುವ ಕ್ಷಣದವರೆಗೆ ನನ್ನ ಮನಸ್ಸು ಎಲ್ಲಿ ವಸಂತಕ, ಎಲ್ಲಿ ವಸಂತಕ. ಹಾಗೆ ನಮ್ಮ ಜೀವನ ಒಂದು ನಾಣ್ಯದ ಎರಡು ಮುಖಗಳಂತೆ ನಾವಿದ್ದೇವೆ. ಒಂದು ಮುಖದ ಎರಡು ಕಣ್ಣುಗಳಂತೆ ಇದ್ದೇವೆ. ಒಂದು ಮುಖದಲ್ಲಿ ಎರಡೇ ಕಣ್ಣು ಇರುವುದು ಅಲ್ವಾ? ಒಂದು ಕಣ್ಣಿನ ಎರಡು ರೆಪ್ಪೆ ಆಗಿದ್ದೇವೆ. ಹಾಗೆ ಇದ್ದೇವೆ. ಒಂದು ಮೂಗಿನ ಎರಡು ಹೊರಳೆಗಳಾಗಿದ್ದೇವೆ. ಹೌದಪ್ಪ. ಆದರೆ ನನಗೆ ಈಗ ಅನ್ನಿಸ್ತಾ ಇದೆ ಬರ್ತಾ ಇದ್ದೆ, ಊಟ ಮಾಡ್ತಾ ಇದ್ದೆ. ಹೌದಾ?
ಎಷ್ಟು ಬಾರಿ ಊಟ ಮಾಡ್ತೀಯ ಇಲ್ಲ, ದಿನಕ್ಕೆ ಒಂದು 3-4-5 ಬಾರಿ ಅಷ್ಟೇ? ಅಂದ್ರೆ ಒಂದಾದ ತಕ್ಷಣ ಇನ್ನೊಂದು, ಒಂದಾದ ತಕ್ಷಣ ಇನ್ನೊಂದು. ನಮ್ಮದೇನಿದ್ರು ಊಟದಲ್ಲಿಯೇ ಗಟ್ಟಿ. ಹೀಗೆ ಮಾತಾಡ್ತಾ ಇದ್ರೆ ಮತ್ತೆ ಊಟ ತರಿಸುವಂತ ಇಲ್ಲ ಇಲ್ಲ, ನಮ್ಮದೇನಿದ್ರು ಊಟ ಇದು ಒಳ್ಳೆಯದಾದ್ರೆ ಮಾತ್ರ ಆಟ ಒಳ್ಳೆಯದಾಗ್ತದೆ. ಹಾ 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 ಹಾಗಾಗಿ ವಸಂತಕ ನೋಡು, ನೀನು ಇಲ್ಲದೆ ಹೋದ ವೇಳೆಯಲ್ಲಿ ನಿನ್ನ ಮಹತ್ವ ನನಗೆ ಗೊತ್ತಾಯಿತು. ಏಕಾಂಗಿಯಾಗಿ ಇರುವುದಕ್ಕೆ ಆಗುವುದಿಲ್ಲ ಮಿತ್ರ. ಹಾ, ನಾನು ನಿನಗೆ ಬೇಕಾದ ಸಲಹೆ ಸೂಚನೆಯನ್ನು ಕೊಡ್ತಾ ಇರುವ. ಓ, ನನ್ನ ಬುದ್ಧಿವಂತಿಕೆಯನ್ನು ಆ ದಿನವೇ ನೀನು ನೋಡಿದವ. ಯಾವ ದಿವಸ? ದಾರಿ ಬದಿಯಲ್ಲಿ ನಾಯಿ ಬಾಲಕ್ಕೆ ನಳಿಗೆ ಹಾಕಿಕೊಂಡು ಕುಳಿತಿದ್ದೆ ನಾನು. ಹಾ ಹಾ ಹೌದು. ಆಗ ನೀನು ಬಂದವ ಹೇಳಿದ ಮಾತಲ್ವಾ, ಇದು ಈ ವರ್ಷ ಅಲ್ಲ, ಇನ್ನು 10-20 ವರ್ಷ ನೀನು ನಾಯಿ ಬಾಲಕ್ಕೆ ನಳಿಗೆ ಹಾಕಿದ್ರು ಆ ನಾಯಿ ಬಾಲ ನೆಟ್ಟಗಾಗುವುದಿಲ್ಲ ಅಂತ ಹೇಳಿದೆ ನೀನು, ಹೌದಾ? ಅವಾಗ ಏನೋ ಒಂದು ಉತ್ತರ ಕೊಟ್ಟೆ. ನಾನು ನಾಯಿ ಬಾಲ ನೆಟ್ಟಗೆ ಮಾಡುವುದಕ್ಕಾಗಿ ನಳಿಕೆ ಹಾಕಿದ್ದಲ್ಲ, ನಳಿಕೆಯನ್ನು ಸ್ವಲ್ಪ ಬಗ್ಗಿಸಬೇಕಿತ್ತು, ಅದಕ್ಕಾಗಿ ಅದ್ರ ಬಾಲಕ್ಕೆ ಹಾಕಿದ್ದು ಅಂತ ಹೇಳಿ. ಅವತ್ತು ನಾನು ಹೇಳಿದ ಮಾತು ಈಗ ನೆನಪಿಗೆ ಬರ್ತದೆ. ಏನು ಗೊತ್ತುಂಟು, ನಿಜವಾಗಿ ನೀನು ಬುದ್ಧಿವಂತ. ಯಾಕೆಂದ್ರೆ ಲೋಕದಲ್ಲಿ ನಾಯಿಯ ಬಾಲು ಡೊಂಕೆ ಸರಿ ಮಾಡುವುದಕ್ಕೆ ಆಗುವುದಿಲ್ಲ, ಯಾವ ಪುಣ್ಯಾತ್ಮನು ಹುಟ್ಟಲಿಲ್ಲ. ಆದರೆ ನಿನಗೆ ಬೇಕಾದ ಕಾರ್ಯ ಸಾಧಿಸಿಕೊಂಡೆಲ್ಲ, ಆವಾಗಲೇ ನಾನು ಯೋಚನೆ ಮಾಡಿದೆ, ಜೀವನದಲ್ಲಿ ನನಗೆ ಇಂತಹ ಒಬ್ಬ ಚಾಣಾಕ್ಷಮತಿ ಸ್ನೇಹಿತ ಬೇಕು ಅಂತ. ಎಷ್ಟು ಖುಷಿ ಆಯ್ತು. ಕರೆಯುವುದಕ್ಕೆ ಕಾರಣ ಇದೆ ವಸಂತಕ್ಕ. ವರವಸಂತನ ಸ್ವಾಗತಕ್ಕೆ ವರವಸಂತನ ಸ್ವಾಗತಕ್ಕೆ ವರವಸಂತನ ಸ್ವಾಗತಕ್ಕೆ ವರವಸಂತನ ಸ್ವಾಗತಕ್ಕೆ ಧರಣಿ ಸತಿ ಶೃಂಗಾರಗೊಂಡಳು ಧರಣಿ ಸತಿ ಶೃಂಗಾರಗೊಂಡಳು ಈ ಧರಣಿ ಸತಿ ಶೃಂಗಾರಗೊಂಡಳು ಅರಳಿಸು ಮಗಳು ಸೂಸಿ ಪರಿಮಳ ಅರಳಿಸು ಮಗಳು ಸೂಸಿ ಪರಿಮಳ ಅರಳಿಸು ಮಗಳು ಸೂಸಿ ಪರಿಮಳ ರಸದಲ್ಲಿ ರಸಿಕರನು ಮೋದದಿ ಸರಸದಲ್ಲಿ ರಸಿಕರನು ಮೋದದಿ ಸರಸದಲ್ಲಿ ರಸಿಕರನು ಮೋದದಿ ಕರೆವುದೆಂತೈ ಮಿತ್ರನೇ ಹರುಷಗೊಳ್ಳೆ ಕರೆವುದೆಂತೈ ಮಿತ್ರನೇ ಹರುಷಗೊಳ್ಳೈ ಸರಸದಲ್ಲಿ ರಸಿಕರನು ಮೋದದಿ ಕರೆವುದೆಂತೈ ಮಿತ್ರನೆ ಹರುಷಗೊಳ್ಳೈ ವಸಂತಕ, ಮಿತ್ರ, ನಿನಗೆ ಒಂದು ವಿಷಯವನ್ನು ಹೇಳಬೇಕು. ಜೊತೆಯಲ್ಲಿ ನಾವಿರುವರು ಪಾಲ್ಗೊಳ್ಳಬೇಕು. ಯಾಕೆ ಹೇಳು? ಯಾಕೆ? ಸುಖದಲ್ಲಿ ಸ್ನೇಹಿತರೆಲ್ಲವರು ನಮ್ಮನ್ನು ಅರಸಿ ಬರ್ತಾರೆ,
ನಮ್ಮಲ್ಲಿ ಸಂಪತ್ತು ಇದ್ದಾವಾಗ ನಮ್ಮ ಹಿಂದೆ ಹೆಚ್ಚಿಗೆ ಬೇಕಾದಷ್ಟು ಜನ ಬರ್ತಾರೆ. ಹೌದೌದು. ಅದೇ ಸಂಪತ್ತು ಕರಗಿ ಹೋಗಲಿ ಯಾರು ಇರುವುದಿಲ್ಲ ಅಲ್ವಾ? ಅದು ಸಕ್ಕರೆ ಇದ್ದಲ್ಲಿ ಇರುವೆ ಮುತ್ತುವುದು ಸಹಜ. ಹೌದು. ಆ, ಹೀಗೆ ನಮ್ಮ ಜೀವನದಲ್ಲಿ ಆ, ನನಗೆ ಮಾತ್ರ ಹಾಗಿಲ್ಲ. ಆ, ನಿನ್ನಂತಹ ಸ್ನೇಹಿತ ಇದ್ದ ಮೇಲೆ ಆ. ಮುಗ್ದೇ ಹೋಯ್ತು. ಊಟವೂ ಬೇಡ ಏನೂ ಬೇಡ. ಹಾ, ಆದ್ರೆ ನಿನಗೆ ದಿವಸಕ್ಕೆ 4-5 ಊಟ ಬೇಕು. ಅದು ಅದು ಹಾ. ಈ ಕಾಲ ಯಾವುದು ಇದು? ಇದು ಬೆಳಗಿನ ಕಾಲ. ಹೌದು, ಬೆಳಗಿನ ಕಾಲವೋ ಮಧ್ಯಾಹ್ನವೋ ರಾತ್ರಿಯೋ ಅಂತ ಕೇಳಿದ್ದಲ್ಲ. ಆ, ಒಟ್ಟಾರೆಯಾಗಿ ಋತುಚಕ್ರದಲ್ಲಿ ನಾನು ಕಾಲದ ಬಗ್ಗೆ ಬಹಳ ಜಾಗೃತೆ ವಹಿಸ್ತೇನೆ. 12 ಮಾಸಗಳಲ್ವೇನು? ಯಾಕಂದ್ರೆ ಮೊನ್ನೆ ಒಬ್ಬರಲ್ಲಿ ಕೇಳಿದೆ, ಹಾ ರಾಮನು ಹುಲಿಯ ಬಾಯಿಗೆ ಸಿಕ್ಕನು, ಇದು ಯಾವ ಕಾಲ ಅಂತ ಕೇಳಿದೆ. ಹಾ ಅವನಿಗೆ ಬಹಳ ಕಷ್ಟದ ಕಾಲ ಅಂತ ಅವ ಹೇಳಿದ. ಸರಿಯಾಗಿ ವ್ಯಾಕರಣದಲ್ಲಿ ಸರಿ ಹೇಳಿದ್ದಾನವ. ಹಾಗ ಗೊತ್ತಾಯ್ತು ಕಾಲದ ಬಗ್ಗೆ ಬಹಳ ಜಾಗೃತಿ ಬೇಕು. ಆಯ್ತಪ್ಪ, ನಾನೀಗ ಹೇಳ್ತಾ ಇರುವುದು ಕೇಳ್ತಾ ಇರುವುದು ಬೆಳಗಿನ ಕಾಲ ಅಲ್ಲ, ಬೆಳಗಿನ ಕಾಲ ಅಲ್ಲ, ವಸಂತ ಕಾಲ. ಹೌದು, ನನಗೆ- ಚೈತ್ರ ವೈಶಾಖಕ್ಕೆ ವಸಂತ ಋತು ಹೌದು, ಹೌದು, ಹೌದು. ಅಲ್ವಾ? ಅದರಲ್ಲಿಯೂ ಈ ಉಡುತಡಿ ಪ್ರದೇಶದಲ್ಲಿ ಆ, ವಸಂತ ಮಾಸ ಬಂತು ಅಂತಾದರೆ ಆ, ಮನೆಗಳಲ್ಲಿಯೂ ಸಡಗರ ಸಂಭ್ರಮದ ವಾತಾವರಣ ನಿರ್ಮಾಣವಾಗುತ್ತದೆ. ಕಾರಣ ಏನು? ಏನು? ನಾವು ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಂತ ವಸಂತೋತ್ಸವ ವಸಂತೋತ್ಸವ, ಹೌದು. ಅಲ್ವಾ? ಹಾಗಾದರೆ ಈ ವಸಂತೋತ್ಸವದ ಕಾಲ, ಆ, ಅದೇ ಕಾಲದಲ್ಲಿಯೇ ಪ್ರಕೃತಿಯೇ ಸೂಚಿಸುವುದು ಏನು? ಆ, ಎಲ್ಲಿ ನೋಡಿದರಲ್ಲಿ ಚಿಗುರುಗಳು ಹೌದೌದು. ಅಲ್ವಾ? ಭೂದೇವಿ ಹಸಿರು ಸೀರೆಯನ್ನುಟ್ಟು ನಲಿದಾಡುತ್ತಾ ಇರ್ತಾಳೆ. ಅಬ್ಬಾ 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 ಅಬ್ಬಾ, ನಿನಗೆ ಎಷ್ಟು ಸೌಂದರ್ಯ, ಎಷ್ಟು ಮಾತುಗಾರಿಕೆ. ಎಂತ ಸಾಹಿತ್ಯ ನೋಡ. ಸಾಹಿತ್ಯ ಅಲ್ಲ, ಸಾಹಿತ್ಯ. ಹೀಗಿರುವಾಗ ಆ, ಭೂಮಾತೆ ಆ, ಸಸ್ಯಶ್ಯಾಮಲೆಯಾಗಿ ಕಂಗೊಳಿಸುವಂತಹ ಆ, ಕಾಲ. ಕಾಲ, ಕಾಲ. ಎಲ್ಲಿ ನೋಡಿದರು ಹಸಿರಾದ ಕಣ್ಣಿಗೆ ಮನಸ್ಸಿಗೆ ಹಾ. ತಂಪು ಇಂಪು ಮುದವನ್ನು ನೀಡ್ತಾ ಇದೆ. ಹಾ, ಇದನ್ನೇ ನಿರ್ದೇಶಿಸಿ ಅಥವಾ ಇದನ್ನೇ ಯೋಚಿಸಿ ಅವರು ಆ, ಈ ವಸಂತೋತ್ಸವನ್ನ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಹೌದೌದು. ಆದ್ರೆ ಏನ್ ಮಾಡೋಣ ಹೇಳು? ವಸಂತೋತ್ಸವದಲ್ಲಿ ಎಷ್ಟೆಲ್ಲ ಸಂಭ್ರಮ ಸಡಗರ ಮೆರವಣಿಗೆ, ಅದಕ್ಕಿಂತ ವಿಶೇಷವಾಗಿ ಸಂತರ್ಪಣೆ. ಏನ್ ಸಂತರ್ಪಣೆ? ಅಲ್ಲ, ಊಟ. ಏನು ವಿಷಯ ಬಂದ್ರು ನೀವು ಅದಕ್ಕೆ ಬರ್ತೀವಿ. ಹಾ, ಹಾ. ಊಟ ಇಲ್ಲದೆ ನೀನು ಬದುಕಿ ಹಾ. ಇರಲಿ ಅಂತೆ. ಹಾ. ಈ ವಸಂತೋತ್ಸವ ಎಲ್ಲ ಸರಿ. ಆ, ನಾವಿರುವರು ಈಗ ಆ, ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಹೌದೌದು. ಇಬ್ಬರು ಒಂದೇ ತೊಂದರೆ. ಏನ್ ತೊಂದರೆ ಹೇಳು? ಈ ವಯಸ್ಸಿಗೆ ಸಹಜವಾದ. ಅಲ್ವೋ? ಹಾ. ಈ ವಯಸ್ಸಿಗೆ ಸಹಜವಾದ ತೊಂದರೆ ಆದರೂ ಕೂಡ ಆ, ತೊಂದರೆ ಅಂತ ನಾವು ಹೇಗೇಗೋ ಪರಿಹರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಬ್ಬರಿಗೂ ಮದುವೆ ಬೇರೆ ಆಗ್ಲಿಲ್ಲ. ಹಾ, ತೊಂದರೆ ಅಂದ್ರೆ ಅದೇ. ಆ, ಆ, ಆದ್ರೆ ಏನ್ ಮಾಡೋಣ? ಆ. ಮದುವೆ ಆಗೋಣ ಅಂತಂದ್ರೆ ಆ. ವಾದ ವಿನೋದ ಮೊದಲಾದವುಗಳಲ್ಲಿ ಆ. ಸಮಾನತೆ ಬೇಕು. ಆ. ಯಾರಾಯ್ತು ಅವರನ್ನೆಲ್ಲ ಮದುವೆ ಆಗ್ಲಿಕ್ಕೆ ಆಗ್ತದೇನು? ಸುಮ್ಮನೆ ಕಾಲ ಕಳೆಯೋದಕ್ಕಾದೀತು ಬಿಟ್ರೆ. ಅದು ನಿನಗಾದೀತು, ನನಗಲ್ಲ. ಯಾಕೆ ಬಲ್ಲಿಯ? ಆ. ನಾನೊಬ್ಬ ರಾಜ, ರಾಜ. ಉಡುತಡಿಯ ರಾಜ. ನಾನು ಹೇಗೆ ಬೇಕಾದ್ರೂ ವ್ಯವಹರಿಸ್ಲಿಕ್ಕೆ ಆಗೋದಿಲ್ಲ. ನಾವು ಹೋದಲ್ಲೆಲ್ಲ ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾ, ಅದೇ ನಮಗೆ ತೊಂದರೆ. ಹಾ, ಹಾ. ಆದ್ರೆ ನಾವು ಹೋಗ್ಬೇಕು ಎನ್ನುವಲ್ಲಿ ದಾರಿ ತೋರಿಸುವ ನೀವಿತ್ತು. ಹೌದು. ಅದಕ್ಕಾಗಿ ಈ ವಸಂತೋತ್ಸವ ಎಷ್ಟು ವಿಜೃಂಭಣೆ ಸಂತೋಷವೋ ಹಾ. ನನ್ನ ಮನಸ್ಸಿಗೆ ವಯಸ್ಸಿಗೆ ಬೇಕಾದ ಹಾ. ನಮಗೆ ಅನುಕೂಲಕರವಾದಂತಹ ವ್ಯವಸ್ಥೆಯೊಂದು ಹಾ. ಇಲ್ವಲ್ಲ ಅನ್ನೋದು. ಮಿತ್ರ, ನಾನು ಆಗಾಗ ನಿನ್ನನ್ನು ಉಪವನಕ್ಕೆ ನಾನು ವಿಹಾರಕ್ಕಾಗಿ ಕರೆದುಕೊಂಡು ಹೋಗ್ತೇನೆ. ಹೌದಾ? ಹೌದು. ಯಾಕೆ? ಯಾಕೆ? ನಾವಷ್ಟೇ ಹೋಗೋದ್ರಲ್ಲಿ ಹೆಣ್ಣು ಮಕ್ಕಳು ಬರ್ತಾರೆ ಎನ್ನುವ ಕಾರಣಕ್ಕಾಗಿ.